ಅಷ್ಟಕ್ಕೂ ಇವ್ರಿಗೆ ಯಾಕೋ ಕೊಡಬೇಕು ದುಡ್ಡು? ಅದೇನಾಗುತ್ತೋ ಆಗಲಿ ಬಿಡು. ನಿನ್ನ ಅಜ್ಜಿ ನಿನ್ನಿಂದ ರಾತ್ರಿ ಎಲ್ಲ ನಾವು ಅಲ್ಲೇ ಇರಂಗಾಯ್ತು. ನಾನು ಹೋಗಿ ಸೆಟ್ ಮಾಡಲಿಲ್ಲ ಅಂದಿದ್ರೆ ಇನ್ನೂ 2 ದಿನ ಅಲ್ಲೇ ಇರಬೇಕಿತ್ತು. ನಿಂಗೇನು ಮಲಗಿದ್ದಲ್ಲ. ನಾವೇನು ತಪ್ಪು ಮಾಡಿಲ್ಲ, ಇವಾಗ ಮಾಡ್ತಾ ಇರೋದೇ ತಪ್ಪು. ಸಾರಿ. ಏನ್ ಸಾರಿ? ಇಲ್ಲಿ ನೋಡಿ, ಇಲ್ಲಿ ರಕ್ತ ಕಿತ್ಕೊಂಡ್ ಬರ್ತಿದೆ. ದೂರ ನಿಂತ್ಕೋ, ಮುಟ್ಬೇಡ. ನನ್ನ ಹತ್ರ ಫಸ್ಟ್ ಏಡ್ ಇದೆ. ನಮ್ಮೂರಲ್ಲಿ ಹಾಸ್ಪಿಟ್ಲು ಇದೆ. ಇವತ್ತಾಗಿರೋ ಗಾಯ ತರ ಇಲ್ವಲ್ಲ ಇದು? ಕ್ಲೀನ್ ಮಾಡಿ ಬ್ಯಾಂಡೇಡ್ ಹಾಕಿದ್ರೆ ಸರಿ ಹೋಗುತ್ತೆ ಅಲ್ವಾ? ಬಾಯಿ ಮುಚ್ಚು. ಏನ್ ಡಾಕ್ಟ್ರಾ ನೀನು? ಮತ್ತೆ ಯಾಕೆ ಓವರ್ ಆಗಿ ಆಡ್ತಿದ್ಯಾ? ಈಗ ತಾನೇ ಬಸ್ ಇಳಿದು ಫೋನ್ ಮಾಡ್ತೀನಿ. ಸುಮ್ಮನಿರ್ತೀಯಾ? ನಿನ್ನ ಬುದ್ಧಿ ಇಲ್ಲ? ಈ ಥರ ರೋಡಲ್ಲಿ ನಡೀತಾ ಫೋನಲ್ಲಿ ಮಾತಾಡೋನ್ನ ಒಳಗಡೆ ಹಾಕಬೇಕು ಮೊದಲು. ಸಾರಿ ಬ್ರೋ. ಆಟ ಬಂದು ಮತ್ತೆ ಅಣ್ಣ ಬೇರೆ ಅಂತ ಏನು ಮಾಡಬೇಕು ನೀನು ಕಿತ್ತೋಗಿರೋ ಸಾರಿ ಇಟ್ಕೊಂಡು? ಏನಾಯ್ತು? ಕಣ್ಣಿಗೆ ಮಣ್ಣು ಬಿದ್ದಿದ್ಯಾ ನೋಡು. ಸ್ವಲ್ಪ ಯಾ ಮಾರಿದ್ರೆ ಮನೆ ಮುಂದೆ ಹೊಗೆ ಹಾಕ್ಸಿರೋಳು. ಎತ್ತೇತೋ ಹೆಡ್ಲೈಟ್ ಮಾಡ್ಕೊಣ. ಹೆಡ್ಲೈಟಾ? ಸ್ಟಾರ್ಟ್ ಮಾಡಿ ನೋಡೋಕೆ. ಎಕ್ಸ್ಕ್ಯೂಸ್ ಮೀ. ಏನ್ ಎಕ್ಸ್ಕ್ಯೂಸ್ ಮೀ? ಗಾಯ ನೋಡು. ಸಿಗರೇಟ್ ಕೊಡೋ. ಚರ್ಮ ಎಲ್ಲ ಕುರ್ಮ ಹೋಗಿದೆ. ಗಾಡಿ ರೆಡಿ ಮಾಡ್ತಾರೆ ಯಾರೋ, ನಮ್ಮನ್ನು ಹಾಸ್ಪಿಟ್ಲಿಗೆ ಸೇರ್ಸಾರ ಯಾರು? ಏನ್ ಎಣಿಸ್ತೀಯಾ? ಎಷ್ಟಿದೆಯಾ ಅಷ್ಟೊತ್ತಿಗೆ? ನಿನ್ನ ದುಡ್ಡು ಎಲ್ಲಿಗೂ ಹೋಗಲ್ಲ. ಸಂಜೆ ಇಲ್ಲಿಗೆ ಬಂದ್ಬಿಟ್ಟು ಇಸ್ಕೊಂಡು ಹೋಗು. ಹೊರಗಡೆ ಹೋದಾಗ ನೀನು ಹುಷಾರಾಗಿರು. ಏ ಬಾಬಿ. ಆಂಟಿ ಬಾಯಿಲಿ. ಏನು ಹಾಗೆ ನೋಡ್ತಾ ಇದ್ಯಾ? ಯಾರು ಅಂತ ಗೊತ್ತಾಗ್ಲಿಲ್ವಾ? ಬೆಂಗಳೂರಲ್ಲಿ ನನ್ನ ತಂಗಿ ಇದ್ದಾಳಲ್ಲ, ಅವ್ರ ಮಗಳು ಕಣೋ. ಗುರುಸಿಗ್ಲಿಲ್ವಾ? ಗುರ್ತು ಹಿಡಿಯೋದೇನ್ ಬಂತೆ? ಚಿಕ್ಕ ವಯಸ್ಸಲ್ಲಿ ಇಬ್ರು ಒಟ್ಟಿಗೆ ಆಡ್ತಿದ್ರಲ್ಲ. ಈಗ ತಾನೇ ಆಂಟಿ ಹೇಳಿದ್ರು ಕಣೋ, ಬೆಳಗ್ಗೆ ಬಸ್ ಇಳಿತಿದ್ದ ಹಾಗೆ ಯಾರೋ ಬಂದು ಇವಳನ್ನ ಹೆದರ್ಸಿ ದುಡ್ಡು ಕಿತ್ಕೊಂಡು ಹೋದ್ರಂತೆ. ಹಾ, ಆ ವಿಷಯ ಅವ್ನಿಗೆ ಹೇಳು, ಅವ್ನು ನೋಡ್ಕೋತಾನೆ. ಅರೆ ಫುದ್ದು, ತು ಯಹಾ ಕಾ ಹೈ? ಆಗಿದ್ದೇನೋ ಆಗೋಯ್ತು ಬಿಡು. ನನಗೇನು ಗೊತ್ತು ನೀನು ಜಯ ತಂಗಿ ಅಂತ. ಈಗೆಲ್ಲರ ಮುಂದೆ ಮೀಟಿಂಗ್ ಮಾಡೋ ಸೀನ್ ಬೇಕಾ? ಏನೋ ಮತ್ತೆ ಹೆದರಿಸ್ತಿದ್ಯಾ? ದೊಡ್ಡಮ್ಮ, ಕಿರಿಕ್ ಮಾಡಬೇಡ. ನಿಮ್ಗೆ ಹೇಳಿಲ್ವಲ್ಲ? ಏನು? ದುಡ್ಡು ಕಿತ್ಕೊಂಡು ಹೋಗ್ತಾ ಸಾಯಂಕಾಲ ಬಂದು ತಗೊಂತ ಹೇಳ್ದ. ಹೌದಾ? ಮೊದಲೇ ಯಾಕೆ ಅಯ್ಯೋ ದೇವ್ರೆ, ನನ್ನ ಮಾತು ಕೇಳಿ ಎಲ್ಲಿಗೆ ಹೋಗ್ತಿದ್ಯಾ? ಅಂಕಲ್ ನಿಮ್ಗೆ ಮೊದಲೇ ಮುಂಗೋಪ ಜಾಸ್ತಿ. ಇದೆಲ್ಲ ಒಂದು ಚಿಕ್ಕ ವಿಷಯ. ಅವ್ರು ಯಾರು ಅಂತ ನಂಗೆ ಗೊತ್ತೇ ಇರ್ತಾರೆ ಆಂಟಿ. ನಾನು ನೋಡ್ಕೋತೀನಿ. ಅಂಕಲ್ ನಾನು ನೋಡ್ಕೋತೀನಿ ಅಂದೆ ತಾನೆ. ನಾನು ಬರ್ತೀನಿ. ನೀನೇನಕ್ಕೆ? ಗುರ್ತಿಡಿಬೇಕಲ್ವಾ ಯಾರು ಎತ್ತ? ಹೌದಲ್ವೇನೋ? ಅವಳಿದ್ರೆ ಗುರ್ತು ಹಿಡಿತಾಳೆ. ಕರ್ಕೊಂಡು ಹೋಗು. ಇಲ್ಲಿಗೆ ಯಾಕೆ? ಇದನ್ನೇನು ಅಡ್ಡಾನ? ಯಾಕೆ ಇಷ್ಟು ಹೊರಗೆ ಆಡ್ತಿದ್ಯಾ? ಇಲ್ಲಿವರೆಗೂ ಬರೋ ಅವಶ್ಯಕತೆ ಇತ್ತಾ? ಒಂದು ಸಾರಿ ಕೂಡ ಕೇಳಲಿಲ್ಲ. ನನಗೆ ಸಾರಿ ಎಲ್ಲ ಸೂಟ್ ಆಗಲ್ಲ. ಸಾರಿ ಕೇಳಿದ್ರೆ ಸೂಟ್ ಆಗಲ್ವಾ? ಅದೇನು? ಇಸ್ಕೊಂಡಿದ್ದಕ್ಕೇನು ಬೇಜಾರಿಲ್ಲ. ಅವಾಗ ದುಡ್ಡು ಅರ್ಜೆಂಟಾಗಿ ಬೇಕಾಗಿತ್ತು, ಅದಕ್ಕೆ ನಿನ್ನ ಹತ್ರ ಕಿತ್ಕೊಂಡೆ. ನನ್ನ ಹತ್ರ ಇದ್ದಾಗ ವಾಪಸ್ ಕೊಡ್ತೀನಿ. ಇವಾಗ ಮನೆಗೆ ಹೋಗ್ಬಿಟ್ಟು ಏನು ಹೇಳ್ತೀಯಾ? ಅವರೆಲ್ಲ ಸಿಕ್ಕಿದ್ರು, ಬಾಬಿ ಅವ್ರನ್ನ ಹೆದರಿಸ್ದ, ಅವ್ರ ಭಯ ಬಿದ್ದು ದುಡ್ಡು ಕೊಟ್ಟು ಹೋದ್ರು ಅಂತ ಹೇಳು, ಸರಿನಾ? ನಿನಗೆ ತಗೋ. ಇದೇನು? ತಿನ್ನು. ಅಕ್ಕನಿಗೇನೋ ಲವ್ ಲೆಟ್ರ್ ಕೊಟ್ಟೆ.
ನನ್ನನ್ನು ಬೆದರಿಸಿ ದುಡ್ಡು ಕಿತ್ಕೊಂಡೆ. ನೀನ್ ತಾನೇ ಬಾಬಿ? ಇವಳ ಹತ್ರದಿಂದ ಒಕ್ಕರ್ಸ್ಕೊಂಡ್ಲಪ್ಪ. ಎಸ್. ಅಕ್ಕ ಕಾಲೇಜಲ್ಲಿ ಇರುವಾಗ ಲವ್ ಲೆಟ್ರ್ ಕೊಟ್ಟೆ, ಅವಳು ರಿಜೆಕ್ಟ್ ಮಾಡಿ ಓದಿನ ಕಡೆ ಗಮನ ಕೊಡು ಅಂದ್ಲು. ಓದಿದ್ರೆ ಚೆನ್ನಾಗಿರೋದಲ್ವಾ ಬಾಬಿ? ಹಾ, ಇದೆಲ್ಲ ಬೇಕಿತ್ತ? ಎಲ್ಲರೂ ಅನ್ಕೊಂಡಾಗೆ ನೀನೇನು ಜೆಂಟಲ್ಮ್ಯಾನ್ ಅಲ್ಲ. ಸರಿ ಹೋಗೋಣವಾ? ಪಾಪ ಕಣೆ ಅವನು. ರಿಜೆಕ್ಟ್ ಮಾಡಿದ್ಮೇಲೆ ನನ್ನ ಕಡೆ ಕಣ್ಣೆತ್ತಿ ಕೂಡ ನೋಡಲಿಲ್ಲ. ಅದು ಸರಿ ಕಣೆ, ನೀನೇನೆ ನೀನನ್ನು ಕೇಳು ಅಂತ ಹೇಳಿದ್ನಾ? ನೀನು ಆ ಥರ ಕೇಳಿರೋದಕ್ಕೆ ಅವನೆಷ್ಟು ಫೀಲ್ ಆಗಿರ್ತಾನೆ ಗೊತ್ತಾ? ನಾನು ಅದನ್ನೇ ಹೇಳೋಣ ಅನ್ಕೊಂಡಿದ್ದೆ ಬಾಬಿಗೆ. ಏಜ್ ಸ್ವಲ್ಪ ಕಮ್ಮಿ, ಇಲ್ಲಾಂದ್ರೆ ಜೀವನ ಪೂರ್ತಿ ನಾನು ಅಕ್ಕನ ಪಕ್ಕನೇನೋ ನೋಡಿ ಫೀಲ್ ಮಾಡಬೇಕಿತ್ತೇನೋ. ಓವರಾಗಿ ಆಡ್ಬೇಡ.